ಹಲೋ ಮೂವಿ ಲವರ್ಸ್, ಒಂದು ಮೂವಿನ ನೋಡಿದೆ. ಒಂದು ಫ್ಯಾಮಿಲಿ ಮ್ಯಾನ್ ನೋಡ್ದಂಗೆ ಸಿಮಿಲರ್ ಆಗಿ ಮಾಡಿದ್ದಾರೆ ಅಂತ ಅನಿಸ್ತು. ಕೆಲವೊಂದು ಚೇಂಜಸ್ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಏನು ಹೊಸತನ ಈ ಮೂವಿಯಲ್ಲಿ ನನಗೆ ಫೀಲ್ ಆಗಿಲ್ಲ. ಹಾಗೆ ಕಾಮಿಡಿ ಮಾಡ್ತೀವಿ ಅಂತ ಎಲ್ಲೋ ಕಾಮಿಡಿ ಮಾಡೋಕೆ ಹೋಗಿದ್ದಾರೆ, ಅದೆಲ್ಲೂ ನಮಗೆ ನಗು ಬರ್ಸೋ ರೀತಿ ಇರಲಿಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿ ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇದ್ದಿದ್ದು ಅಂತ ಅನ್ಬೋದು. ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ದ ಫ್ಯಾಮಿಲಿ ಪ್ಲಾನಿಂಗ್ ಅಂತ. ಹಾಗೆ ರಿವ್ಯೂ ಹೋಗಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಇಲ್ಲ ಈ ರಿವ್ಯೂನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮಗೆ ಆನೆಸ್ಟ್ ಅನ್ಸರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 1 hour 55 minutes ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಕಥಾನಾಯಕ ಒಂದು ಕಾರ್ ಬಿಸ್ನೆಸ್ಸಲ್ಲಿ ಇರ್ತಾರೆ ಅಂತ ಅನ್ಬೋದು. ಹಾಗೆ ಅವರ ಫ್ಯಾಮಿಲಿ ಕಂಡ್ರೆ ತುಂಬ ಅವ್ರಿಗೆ ಇಷ್ಟ. ಹಾಗೆ ಆ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಎಲ್ಲ ವಿಚಾರದಲ್ಲೂ ಅಂತ ಅನ್ಬೋದು. ಆದರೆ ಅವರ ಮಕ್ಕಳು ತಂದೆ ಒಂದು ರಿಸ್ಟ್ರಿಕ್ಷನಿಂದ ಅವರ ಆಸೆಗಳನ್ನು ನೆರವೇರಿಸೋಕ್ಕೆ ಒಂದು ತಪ್ಪಿನ ದಾರಿ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ತಂದೆಗೆ ಒಂದು ಸೂಪರ್ ಮಾರ್ಕೆಟಲ್ಲಿ ಯಾರೋ ವ್ಯಕ್ತಿ ಅಟ್ಯಾಕ್ ಮಾಡ್ತಾರೆ. ಹಾಗೆ ಅಟ್ಯಾಕ್ ಇಂದ ರೀಸನ್ ಏನು, ಮತ್ತೆ ಈ ಫ್ಯಾಮಿಲಿಗೂ ಆ ವ್ಯಕ್ತಿಗೂ ಏನಾರ ಕನೆಕ್ಷನ್ಸ್ ಇದೆಯಾ, ಮತ್ತೆ ಮೂವಿ ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಅನ್ನೋ ವಿಚಾರನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿ ವಿಚಾರಕ್ಕೆ ಬಂದು ಈ ಕಾನ್ಸೆಪ್ಟು ನೋಡಿರೋ ರೀತಿನ ಫೀಲ್ ಆದ್ರೂ ಮೂವಿಯಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿರೋ ವಿಧಾನ ನನಗೆ ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಆ ಪಾತ್ರಗಳಿಗೆ ಅದಾದ ಟೈಮನ್ನ ತಗೊಂಡು ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳಿಗೂ ಅವ್ರದ್ದೇ ಆದ ಯೂನಿಕ್ನೆಸ್ನ ಕೊಟ್ಕೊಂಡು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋದ್ರು ಅಂತ ಅನ್ಬೋದು. ಅಲ್ಲಿಂದ ಮೂವಿ ಆ ಫ್ಯಾಮಿಲಿ ಎಮೋಷನ್ಸು, ಆ ಬಾಂಡಿಂಗ್ನ ಕಟ್ಕೊಟ್ಟಿರೋ ವಿಧಾನ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ಬೋದು. ಆದರೆ ಮೂವಿ ಎಲ್ಲಿಂದ ಒಂದು ಬೇಜಾರಾಗೋ ಅಂದರೆ ಆ ಅಟ್ಯಾಕ್ ನಡೆದ ಮೇಲೆ ಚೂರು ಮೂವಿಯಲ್ಲಿ ಬರೀ ಟ್ರಾವೆಲಿಂಗ್ ಜಾಸ್ತಿ ಆಯಿತು ಅಂತ ಅನ್ಬೋದು. ಆ್ಯಕ್ಷನ್ ಸ್ವಲ್ಪ ಕಮ್ಮಿ ಇದೆ ಅಂತ ರೀತಿ ಫೀಲ್ ಆಗುತ್ತೆ ಅಂತ ಅನ್ಬೋದು. ಆ ಟ್ರಾವೆಲಿಂಗ್ ಸೀನ್ಸ್ಗಳಲ್ಲಿ ಏನೋ ಅವರು ಹೇಳೋಕೆ ಹೊಲ್ಟಿದ್ದಾರೆ ಅದೆಲ್ಲೂ ನಮಗೆ ಕನೆಕ್ಟ್ ಆಗೋರು ಎಲ್ಲೂ ಅನ್ಸಲ್ಲ ಅಂತ ಅನ್ಬೋದು. ಹಾಗೆ ಅದ್ರ ಜೊತೆ ಆ ಕಾಮಿಡಿ ವಿಚಾರಗಳು ಮೂವಿಯಲ್ಲಿ ಆ ಕಾಮಿಡಿ ಮಾಡ್ತಾರೆ, ಲಿಟ್ರಲ್ ಆಗಿ ನಮ್ಗೆ ನಗುನೂ ಬರಲ್ಲ, ಏನಿದು ಕಾಮಿಡಿ ಅಂತ ಒಂದು ರೀತಿ ಫೀಲ್ ಆಗುತ್ತೆ ಅಂತ ಅನ್ಬೋದು. ಆ ರೀತಿ ಕಾಮಿಡಿ ಇರುತ್ತೆ. ಆದರೆ ಆ ಫ್ಯಾಮಿಲಿ ಎಮೋಷನ್ಸ್ಗಳನ್ನು ಒಂದು ಸ್ಕ್ರೀನ್ ಮೇಲೆ ತಗೊಂಬರೋ ವಿಧಾನ ನನಗೆ ಎಲ್ಲೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಎಸ್ಪೆಷಲಿ ಅರ್ಧ ಭಾಗ ಏನಿತ್ತು ಮೂವಿಯಲ್ಲಿ ಅದು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ರು ಅಂತ ಅನಿಸ್ತು ನನಗೆ. ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಕೆಲವೊಂದು ಟ್ವಿಸ್ಟ್ನ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಸ್ಟೋರಿ ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿರೋ ಕಾರಣ ನಮಗೆ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ನನಗನ್ನಿಸ್ತು. ಹಾಗೆ ಮೂವಿಯಲ್ಲಿ ಆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಕೆಲವೊಂದು ಮೂಮೆಂಟ್ಸ್ಗಳು ಕ್ರಿಯೇಟ್ ಮಾಡಿದ್ದು ಚೆನ್ನಾಗಿ ಫೀಲ್ ಕೊಡ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ ಎಸ್ಪೆಷಲಿ ಆ ಬೈಕ್ ಚೇಸ್ ಆಗಲಿ, ಆ ಕಾರ್ ಚೇಸಿಂಗ್ ಸೀನ್ಸ್ಗಳಾಗಲಿ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಒಂದು ಕಡೆ ರಿಪೀಟಬಲ್ ಆಗು ಫೀಲ್ ಆಗುತ್ತೆ ಅಂತ ಅನ್ಬೋದು. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ನನಗೇನು ಅಷ್ಟೊಂದು ಹೊಸತನ ಫೀಲ್ ಆಗಿಲ್ಲ ಅಂತ ಅನ್ಬೋದು. ಕೆಲವೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ತೆಗಿಯೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆದರೆ ಅದು ಅಷ್ಟೊಂದು ಕ್ಲಿಕ್ ಆಗಿಲ್ಲ ಅಂತ ನನಗನ್ನಿಸ್ತು. ಹಾಗೆ ಮೂವಿಯ ಸೌಂಡ್ ಡಿಸೈನಿಂಗ್ ವಿಚಾರಕ್ಕೆ ಬಂದರೆ ಸೌಂಡ್ ಡಿಸೈನಿಂಗು ಚೆನ್ನಾಗಿತ್ತು ಅಂತ ಅನ್ಬೋದು. ಮೂವಿ ಸ್ಟಾರ್ಟಿಂಗಿಂದ ಕೊನೆ ತನಕ ಎಸ್ಪೆಷಲಿ ಕೆಲವೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ಸೌಂಡ್ ಡಿಸೈನಿಂಗು ನನಗೆ ಇಂಪ್ರೆಸಿವ್ ಆಗಿ ಅನಿಸ್ತು ಅಂತ ಅನ್ಬೋದು. ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ ನಮ್ಮ ಮೇನ್ ಲೀಡ್ ಕ್ಯಾರೆಕ್ಟರ್ ನನಗೆ ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಎಸ್ಪೆಷಲಿ ಆ ಇಬ್ಬರು ಟೀನೇಜ್ ಹುಡುಗರ ಪಾತ್ರ ನನಗೆ ಚೆನ್ನಾಗಿ ಮಾಡ್ರು, ಅವರಿಗೊಂದು ಸ್ಕ್ರೀನ್ ಪೇಸ್ನ ಕೊಟ್ಟು ಚೆನ್ನಾಗಿ ಜಸ್ಟಿಫೈಡ್ ಮಾಡ್ರು ಅಂತ ಅನಿಸ್ತು ನನಗೆ ಮೂವಿಯಲ್ಲಿ. ಹಾಗೆ ಮೂವಿ ಓವರ್ ಆಲ್ಗೆ ಆ ಸಪೋರ್ಟಿಂಗ್ ರೋಲ್ಸ್ಗಳು, ಆ ವಿಲನ್ನ ಪಾತ್ರ ಚೆನ್ನಾಗಿ ಜಸ್ಟಿಫೈಡ್ ಆಯಿತು. ಆ ಕೊಟ್ಟಿರೋ ಸಿಕ್ಕ ಸ್ಕ್ರೀನ್ ಪೇಜಲ್ಲೇ ಚೆನ್ನಾಗಿ ಯೂಟಿಲೈಸ್ ಮಾಡ್ರು ಅಂತ ಅನಿಸ್ತು. ಹಾಗೆ ಮೂವಿಯಲ್ಲಿ ನನಗೆ ವಿಜುವಲೈಸೇಷನ್ನು, ಕೆಲವೊಂದು ಕಡೆ ಎಫೆಕ್ಟ್ಸ್ ವರ್ಕ್ಗಳು ಚೆನ್ನಾಗಿ ಫೀಲ್ ಆಯಿತು ಅಂತ ಅನ್ಬೋದು. ಹಾಗೆ ಈ ಮೂವಿ ಓವರ್ ಆಲ್ ಆಗಿ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 2.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ಒಂದು 3-4 ಸೀನ್ಸ್ಗಳು ಸ್ವಲ್ಪ ಅಡಲ್ಟ್ ಸೀನ್ಸ್ಗಳಾಗಿದೆ ಅಂತ ಅನ್ಬೋದು. ಮಿಕ್ಕಿದ್ದು ನೀವು ಫ್ಯಾಮಿಲಿ ಫ್ರೆಂಡ್ಲಿಯಾಗೇ ಇದೆ, ನೀವು ನೋಡ್ಬೇಕಾ ನೋಡಬಾರ್ದು ಅನ್ನೋದು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಮೂವಿ ಯಾವ್ದ್ರಲ್ಲಿ ಚೆಕ್ಔಟ್ ಮಾಡ್ಬೋದು ಅಂದರೆ ಆ್ಯಪಲ್ ಟಿವಿಯಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರೋದು. ಖಂಡಿತ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ರಿವ್ಯೂ ನಿಮ್ಗೆ ಆನೆಸ್ಟ್ ಅನಿಸಿದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಈ ರಿವ್ಯೂಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ, ಮತ್ತೆ ಮರಿದ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡಿ.